Hello everyone, welcome to my YouTube channel Vlog Life Kannada. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದಾಗಲೇ 11:30 ಆಗಿದೆ. ಸೊ 11:30ಇಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಈ ವೀಕೆಂಡಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಹಳ್ಳಿಗೆ ಒಂದು ನಾಟಕ ಪ್ರದರ್ಶನ ಹಾಗೆ ಒಂದು ಊರಹಬ್ಬ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಯಾವ ಊರಹಬ್ಬ ಮಧ್ಗೆ ಯಾವ ಹಳ್ಳಿ ಅಂತಂದರೆ ಮಂಡ್ಯದ ಹತ್ರ ಒಂದು ಸಣ್ಣ ಹಳ್ಳಿ ಬರುತ್ತೆ. ಸೊ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಇನ್ವೈಟ್ ಮಾಡಿದರು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 10 ಕಿಲೋಮೀಟ್ರ್ ಏನೋ ಇದೆ ಆ ಊರಿಗೆ. ಆಲ್ಮೋಸ್ಟ್ ಬಂದ್ವಿ ನಾವು ಹಳ್ಳಿ ಹತ್ರ. ಸೊ ಅಲ್ಲೇನು ಟ್ರಾಫಿಕ್ ಜಾಮ್ ಏನೂ ಇರಲಿಲ್ಲ. ಸೊ ಈಸಿಯಾಗೆ ಇವತ್ತು ವೀಕೆಂಡ್ ಬೇರೆ ಆಗಿರೋದ್ರಿಂದ ಸೊ ಖಾಲಿ ಇತ್ತು. ಮತ್ತು ಇವತ್ತು ಇನ್ನೊಂದು ಏನಂದರೆ ಹುಣ್ಣಿಮೆ ಬೇರೆ ಇರೋದ್ರಿಂದ ದೇವಸ್ಥಾನಗಳಲ್ಲಿ ರಾಮನವಮಿ, ಕೆಲವೊಂದು ದೇವಸ್ಥಾನಗಳಲ್ಲಿ ರಾಮನವಮಿ ಎಲ್ಲ ಮಾಡಿದರು. ಸೊ ಫೈನಲಾಗಿ ಹಳ್ಳಿಗೆ ಬಂದ್ವಿ. ಸೊ ಬಂದಿದ ತಕ್ಷಣ ಹಳ್ಳಿ ಮಹತ್ವನ ಫೋಟೋ ತೊಗೊಂಡು ಬಂದಿದ್ದರು. ಸೊ ಅದಕ್ಕೆ ನಮ್ಮ ರಿಲೇಟಿವ್ ಅಲ್ಲಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಆ್ಯಕ್ಚುಲಾಗಿ ಇವತ್ತು ನಾಟಕ ಪ್ರದರ್ಶನ ಇರೋದು ಶನ್ಮಾತ್ಮನ ಕತೆ. ಸೊ ಆದ್ದರಿಂದ ಎಲ್ಲ ಮನೆಗಳಿಗೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ಆ ನಾಟಕ ಪ್ರದರ್ಶನಕ್ಕೆ ಆ ಫೋಟೋನ ಇಟ್ಟು ಪೂಜೆ ಮಾಡಿ ಆಮೇಲೆ ನಾಟಕನ ಶುರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಜಸ್ಟ್ ಈಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಬಂದು ಒಂಥರ ಪುಟ್ಟದಾದ ದೇವಸ್ಥಾನ. ಪುಟ್ಟದಾದ ಒಂದು ಶಿವನ ಲಿಂಗ ಇದೆ. ಸೊ ಇಲ್ಲಿ ಈ ದೇವಸ್ಥಾನದಲ್ಲಿ ಇಡೀ ಊರ ಜನಕ್ಕೆ ಊಟನ ಹಾಕ್ತಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಎಲ್ಲರೂ ಸೇರಿದ್ದಾರೆ. ಮಧ್ಯಾಹ್ನದ ಹೊತ್ತು ಮಾತ್ರ, ಅಂದರೆ ರಾತ್ರಿ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಅವ್ರವ್ರ ಮನೇಲಿ ಊಟನ ಮಾಡ್ಕೊತಾರೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಊಟನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹುಳ್ಳಿಕಾಳು ಸಾಂಬಾರು ಹಾಗೆ ಮುದ್ದೆ, ಅನ್ನ ಮತ್ತು ಪಾಯಸ ಇಷ್ಟೂ ಕೂಡ ದೇವಸ್ಥಾನದಲ್ಲಿ ಮಾಡಿದರು. ಸೊ ನಾವು ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ರಾತ್ರಿ ನಾಟಕ ಇದೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನನೇ ಬೇಗ ಹೋಗಿ ನಾವು ಎಲ್ಲ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದೇ ರೀತಿ ಈಗ ಗೆಸ್ಟ್ಗಳೆಲ್ಲ ಬಂದು ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಜಸ್ಟ್ ಈಗ ತಾನೇ ದೇವಸ್ಥಾನದಲ್ಲಿ ಪೂಜೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಬಂದ್ವಿ. ಸದ್ಯಕ್ಕೆ ಮಳೆ ಅಂತ ಏನು ಇಲ್ಲಿ ಬರ್ತಿರಲಿಲ್ಲ. ತುಂಬ ಬಿಸಿಲಿತ್ತು ಊರಲ್ಲಿ. ಹಾಗೆ ಬಂದು ಎಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಇನ್ನು ಸಂಜೆ ನಾಟಕ ಇರೋದ್ರಿಂದ ಅದರದ್ದು ಪ್ರಿಪರೇಷನ್ ಎಲ್ಲ ಅಲ್ಲಿ ಊರೊಳಗಡೆ ಎಲ್ಲ ನಡೀತಿತ್ತು. ಸೊ ಅದನ್ನು ಕೂಡ ಎಲ್ಲ ನಾವು ನೋಡಿಕೊಂಡು ಬಂದ್ವಿ. ಸೊ ಇನ್ನೂ ಸಂಜೆ ಬಂದ ಗೆಸ್ಟ್ಗಳಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಅಂದರೆ ಕಾಯಿ ಒಬ್ಬಟ್ಟಿನ ಊಟ ಎಲ್ಲ ಅರೇಂಜ್ ಮಾಡಿದರು. ಸೊ ಇಲ್ಲೇನೋ ಅಡುಗೆ ಮಾಡೋ ಅಷ್ಟೇನೂ ಇರಲಿಲ್ಲ. ಸೊ ನಾವು ಕೂಡ ಸಂಜೆ ನಾಟಕ ನೋಡೋದಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಕೆಳಗಡೆ ಎಲ್ಲ ಭಟ್ರೆಲ್ಲ ಆಗಲೇ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗ್ತಿದೆ. ಒಂದೊಂದಾಗಿ ಹಾಗೆ ಗೆಸ್ಟ್ಗಳೆಲ್ಲ ಬರ್ತಿದ್ದಾರೆ. ಸ್ವಲ್ಪ ಅಡುಗೆನೂ ಕೂಡ ಎಲ್ಲ ಮುಗೀತಿದೆ. ಇನ್ನು ಸಂಜೆ ಎಲ್ಲ ಗೆಸ್ಟ್ಗಳು ಕೂಡ ಬಂದಿದ್ರು. ಸೊ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಇನ್ನು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ. ಈ ಕತ್ಲಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು. ಊಟ ಎಲ್ಲ ಈಗ ರೆಡಿಯಾಗಿದೆ, ಹೋಗಿ ಊಟ ಮಾಡಬೇಕು. ನೋಡಿ ಸಾಮಾನ್ಯ ಅಂತ ಟಿಕ್ಟಿಕ್ಲ ಮಾಡ್ತಾ ಇದ್ದಾರೆ. ಹೋಗೋಣ
ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾಟಕ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಎಲ್ಲ ನಾಟಕ ಎಲ್ಲ ಶುರು ಆಯಿತು.
ಒಪ್ಪಿಸುವವೇ? ಅದು ಅಲ್ಲದೆ ನಮ್ಮ 56 ದೇಶದ ರಾಜಾದಿ ರಾಜರು ನಮಗೆ ಕೊಡಬೇಕಾದಂತ ಕಪ್ಪ ಕಾಣಿಕೆಗಳನ್ನು ಕಾಲಕ್ಕೆ ತಂದು ಒಪ್ಪಿಸುವುದರೆ ಅವುಗಳನ್ನು ತಿಳಿಸಿ. ಸೊ ಟೋಟಲ್ ಆಗಿ ನಾಟಕ ಅಂತೂ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಅವ್ರ ಆ್ಯಕ್ಟಿಂಗ್ಗೆ ಕಣ್ಣಲ್ಲಿ ನೀರು ಬಂತು. ಸೊ ಇದನ್ನೆಲ್ಲ ನೋಡಿಕೊಂಡು ಈಗ ನಾಟಕ ಪ್ರದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿರೋ ಗೊತ್ತಲ್ಲ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.